ಪಿಣ್ಯ ಪ್ಲಾಂಟೇಷನ್ನಲ್ಲಿ ಇವತ್ತು ಅದೇನು ಭೂಮಿ ಇದೆ ಅಲ್ಲಿ ಸುಮಾರು ದಟ್ಟ ಕಾಡಿತ್ತು, ಅಲ್ಲಿ ಸುಮಾರು ಮರಗಳಿದ್ದು ಅಕ್ರಮವಾಗಿ ಮರಗಳ ಕಡಿತಲೆ ಆಗಿದೆ ಅಂತೇಳಿ ಆರೋಪ ಬಂದಿತ್ತು. ಆರೋಪದ ಆಧಾರದ ಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳು ಹೋಗಿ ತನಿಖೆ ಮಾಡಿದ್ದಾರೆ. ಆ ತನಿಖೆಯಲ್ಲಿ ಮರ ಕಡಿದಿದ್ದು ಕಂಡು ಬಂದಿದೆ. ಹೀಗಾಗಿ FIR ದಾಖಲೆ ಮಾಡಿದ್ದಾರೆ. ಅದರಲ್ಲಿ ತನಿಖೆ ನಡೀತಾ ಇದೆ. ಆ ತನಿಖಾ ವರದಿಯಲ್ಲಿ ಯಾರ್ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುತ್ತೆ. ಈಗಲೇ ನಾನು ಹೆಂಗೆ ಹೇಳಿಕ್ಕಾಗುತ್ತೆ, ನಮ್ಮ ಅಧಿಕಾರಿಗಳು ತಪಾಸಣೆ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಸ್ಥಳ ತಪಾಸಣೆ ಮಾಡಿದ್ದಾರೆ. ಈಗ ತನಿಖೆ ನಡೀತಾ ಇದೆ. ತನಿಖೆ ಮಾಡಿ ಇವತ್ತು ಎಲ್ಲ ರೀತಿಯ ಸಾಕ್ಷಿಗಳೆಲ್ಲವನ್ನು ಇವತ್ತು ಸಂಗ್ರಹಣೆ ಮಾಡಿ ಮುಂದಿನ ಕ್ರಮ ತಗೊಳ್ತಾರೆ. ನೋಡಿ, ಉಪಗ್ರಹ ಆಧಾರಿತ ಚಿತ್ರಗಳು ಈಗಾಗಲೇ ಪಡೆದುಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಎಷ್ಟು ಮರಗಳು ಕಡಿದಿದೆ ಅಂತ ನೋಡ್ತಾರೆ. ಕೆಲವೊಂದು ಸ್ಟಂಪ್ಸ್ ಎಲ್ಲ ಸಿಗ್ತವೆ ಅಲ್ಲಿ. ಹೀಗೆ ನೋಡಿಕೊಂಡು ಅದರ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ. ಕೂತ್ಕೊಳ್ಳಿ ಟ್ಯಾಕ್ಸಿ ಚಿತ್ರತಂಡದವರು ಕಡಿದಿದ್ದಾರೆ ಅಂತ ನಿಮಗೆ ದಾಖಲೆಗಳಿದಾವೆ? ನೋಡಿ, ನಾನು ಹೇಳಿದ್ನ ಅದು ನೀವು ಹೇಳ್ತಾ ಇದ್ದೀರಿ. ನಾನು ಯಾರು ಕಡಿದಿದ್ದಾರೆ ನಾನು ಯಾರು ಕಡಿದಿದ್ದಾರೆ ಅಂತೇಳಿ ತನಿಖಾ ವರದಿ ಬರೋಕ್ಕಿಂತ ಪೂರ್ವದಲ್ಲಿ ನಾನು ಹೆಂಗೆ ಹೇಳಿಕ್ಕೆ ಬರುತ್ತೆ? ಅಲ್ಲಿ HMT ಅವ್ರು ಬಾಡಿಗೆ ಕೊಟ್ಟಿದ್ದಾರೆ. ಇವತ್ತು ಅಲ್ಲಿ ನಿಮ್ಮ ಕೆನರಾ ಬ್ಯಾಂಕ್ದವರು ಬಾಡಿಗೆ ಕೊಟ್ಟಿದ್ದಾರೆ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನು ಇವರು ಟಾಕ್ಸಿಕ್ ನಿರ್ಮಾಪಕರು ಅವ್ರ ತಂಡದವರು ಏನಿದ್ದಾರೆ ಚಿತ್ರೀಕರಣ ಮಾಡಲಿಕ್ಕೆ ಹೋಗಿದ್ದರು, ಅವ್ರು ಬರೋಕ್ಕಿಂತ ಪೂರ್ವದಲ್ಲಿ ಕಡಿದಿದ್ದಾರೆ, ತದನಂತರ ಕಡಿದಿದ್ದಾರೆ, ಅದೆಲ್ಲ ತನಿಖೆಯಲ್ಲಿ ಮಾತ್ರ ಹೊರಗಡೆ ಬರುತ್ತೆ. ತನಿಖೆಯಲ್ಲಿ ಬಂದ ಆಧಾರದ ಮೇಲೆ ಇವತ್ತು ಮುಂದಿನ ಕ್ರಮ ಆಗುತ್ತೆ. ನಾನು ಭೇಟಿ ಮಾಡಿದ್ದೆ. ವಿಸಿಟ್ ಮಾಡಿ ನೋಡಿದಾಗಲೇ ನನಗೆ ಮರಗಳು ಕಡಿದದ್ದು ನನ್ನ ಗಮನಕ್ಕೆ ಬಂದ ಮೇಲೆ ತನಿಖೆ ಮಾಡಿ ಅಂತ ಹೇಳಿದೆ. ಈಗ ತನಿಖೆ ಮಾಡಿ FIR ಹಾಕಿದ್ದಾರೆ. ಮರ ಇದ್ದಿದ್ದು ನಿಜ ಇವತ್ತು, ಮತ್ತು ಅಲ್ಲಿ ನೋಡಿದ್ದಾರೆ. ಅದರ ಆಧಾರದ ಮೇಲೆ ಇವತ್ತು FIR ಆಗಿದೆ. ಇನ್ನು ತನಿಖಾ ವರದಿ ಬಂದಿಲ್ಲ, ತನಿಖೆ ಮುಂದುವರಿತದೆ. ಸರ್, ಈಗ ಚಿತ್ರ ಬಿಡುಗಡೆಗೆ ಸಮಸ್ಯೆ ಆಗುತ್ತೆ ಸರ್ ಇದು ಮರದ ವಿಚಾರ? ಅದಕ್ಕೇನು ಸಂಬಂಧ ಇಲ್ಲ. ಚಿತ್ರ ಪಾಪ ಅವ್ರು ಚಿತ್ರೀಕರಣ ಮಾಡಿದ್ದಾರೆ, ಚಿತ್ರ ಬಿಡುಗಡೆ ಆಗ್ತದೆ, ಅದಕ್ಕೇನು ತೊಂದರೆ ಇದೆ? ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಕೊಡೋ ಪ್ರಶ್ನೆ ಬರೋದಿಲ್ಲ. ಇನ್ನೂವರೆಗೆ ಸ್ಪಷ್ಟ ಇಲ್ಲ ಯಾರು ಕಡಿದಿದ್ರು ಅಂತ. ತನಿಖೆಯಲ್ಲಿ ಗೊತ್ತಾಗುತ್ತೆ. ಅದು ಕೆನರಾ ಬ್ಯಾಂಕಿನ ಲೀಸ್ ಕೊಟ್ಟಿದ್ದಾರೆ, ಅಲ್ಲಿ ಮರಗಳು ಕೂಡ ಇರಲಿಲ್ಲ 2 ವರ್ಷದಿಂದ ಅಂತೆಲ್ಲ ಚರ್ಚೆಗಳು ಆ ಸಂದರ್ಭದಲ್ಲಿ ಬಂದವು ಸರ್. ನೋಡಿ, ಈಗ ಹೋದ ವರ್ಷದ್ದು ಉಪಗ್ರಹ ಆಧಾರಿತ ನಮ್ಮಲ್ಲಿ ಇವತ್ತು ಚಿತ್ರಗಳಿದ್ದಾವೆ. ಇವೆಲ್ಲವೂ ತನಿಖೆಯಲ್ಲೇ ಇದೆಲ್ಲ ಸಂಪೂರ್ಣವಾದಂಥ ಸಮಗ್ರವಾದಂಥ ಒಂದು ಮಾಹಿತಿ ತನಿಖೆಯಲ್ಲಿ ಬರುತ್ತೆ. ನೋಡಿ, ಅಂದಿನ ಅಪರ ಮುಖ್ಯ ಕಾರ್ಯದರ್ಶಿಗಳಿರ್ಬೋದು, ಅಂದಿನ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಅಂದಿನ ಹಿರಿಯ ಅಧಿಕಾರಿಗಳು, ಇವತ್ತೇನು ಅವರೆಲ್ಲರಿಗೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಏನಿದೆ ಅಂತ ಗೊತ್ತಿದೆ. ಕಾಲಕ್ಕೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳೇನಿದೆ ಅಂತ ಗೊತ್ತಿದೆ. ಅದೆಲ್ಲ ಗೊತ್ತಿದ್ದರೂ ಇವತ್ತೇನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ತಪ್ಪು ಮಾಹಿತಿ ಅವರು ಕೊಟ್ಟಿದ್ದಾರೆ, ಒಂದು ಅಯ್ಯ ಹಾಕಿದ್ದಾರೆ. ಯಾರ ಪರವಾನಗಿ ತೆಗೆದುಕೊಂಡು ಅಯ್ಯ ಹಾಕಿದ್ದಾರೆ ಅನ್ನುವಂಥದ್ದು? ಸರ್ಕಾರದ ಪರವಾನಗಿ ತೆಗೆದುಕೊಂಡ್ರ? ಸಚಿವ ಸಂಪುಟಕ್ಕೆ ತೆಗೆದುಕೊಂಡು ಹೋದ್ರ? 443 ಎಕರೆ ಜಮೀನು ಕೊಟ್ಟಂಥದ್ದು. ಈ ಜಮೀನು ಅರಣ್ಯ ಅದರ ಒಂದೇನು ಫಾರೆಸ್ಟ್ ರೀತಿ ಇದ್ದಂಥದ್ದು ಇಲ್ಲ, ಅಲ್ಲಿ ಅರಣ್ಯನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿ ಏನು ಕೊಟ್ಟಿದ್ದಾರೆ. ಅದು ಎಲ್ಲ ರೀತಿಯ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ, ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಇವತ್ತು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗಿದೆ. ಅವ್ರಿಗೆ ಉತ್ತರ ಕೊಟ್ಟರೆ ಗೊತ್ತಾಗಬೇಕಲ್ಲ, ಅವ್ರ ಉತ್ತರ ಕಾಯ್ತಾ ಇದ್ದೀವಿ. ನೋಡಿ, ಇವೆಲ್ಲ ವಿಷಯಗಳು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದಲ್ಲಿ ಇವೆಲ್ಲ ಚರ್ಚೆ ಆಗ್ತವೆ. ಚರ್ಚೆ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಯಾವ ಸಮುದಾಯಕ್ಕೆ ಏನೇನು ಕಾರ್ಯಕ್ರಮಗಳು ಎಲ್ಲರಿಗೆ ನಮ್ಮ ಸರ್ಕಾರ ಇವತ್ತು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ಲ ಸಮುದಾಯದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮ ಮಾಡ್ತಾ ಇದ್ದೇವೆ.
ಪಂಚ್ ಗ್ಯಾರಂಟಿ ಕೊಟ್ಟಿದ್ದೇವೆ, ಪಂಚ್ ಗ್ಯಾರಂಟಿ ಎಲ್ಲರಿಗೂ ಕೊಟ್ಟಿದ್ದೇವೆ. ಅದೇ ಒಂದು ಆಧಾರದ ಮೇಲೆ ಯಾವುದೇ ಕಾರ್ಯಕ್ರಮ ರೂಪಿಸಿದ್ರು ಎಲ್ಲರನ್ನೂ ಒಳಗೊಂಡು ಕಾರ್ಯಕ್ರಮ ನಮ್ಮ ಸರ್ಕಾರ, ಸಿದ್ದರಾಮಯ್ಯಜಿಯವರ ಸರ್ಕಾರ ರೂಪಿಸುತ್ತವೆ. ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಮಾಡ್ತೇವೆ. ಭಾರತೀಯ ಜನತಾ ಪಕ್ಷದ ಥರ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂಥ ಕೆಲಸ ನಮ್ಮ ಸರ್ಕಾರ ಮಾಡೋದಿಲ್ಲ. ಏನಾಗಿದೆ ಸರ್, KTPP ಆ್ಯಕ್ಟ್ಗೆ ತಿದ್ದುಪಡಿ ತಂದು ಬೆಳಗಾವಿ ಅಧಿವೇಶನದಲ್ಲಿ ಒಪ್ಪಿಗೆ ಪಡಿಬೇಕು ಅಂತ ಅದನ್ನು ಪ್ರಿಂಟ್ ಕೂಡ ಮಾಡಿಸಲಾಗಿದೆ ಅಂತ ಸುದ್ದಿ. ಈಗ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟವ್ರೆ, ಗುತ್ತಿಗೆದಾರರಿಗೆ, ಮುಸ್ಲಿಂ ಗುತ್ತಿಗೆದಾರರಿಗೆ 4% ಮೀಸಲಾತಿ, ನಮ್ಮ ಮುಂದೆ ಪ್ರಸ್ತಾವನೆ ಇಲ್ಲ ಅಂತ ಈಗ ಸ್ಪಷ್ಟೀಕರಣ ಕೊಟ್ಟರು. ಸನ್ಮಾನ ಮುಖ್ಯಮಂತ್ರಿಗಳು ಏನು ಈಗಾಗಲೇ ಹೇಳಿದ್ದಾರೆ, ಇವತ್ತು ಅವ್ರು ಹೇಳಿದಂಥದ್ದು ಅಂತಿಮ. ಮತ್ತು ಈಗ CM ಅವರು ಹೇಳಿದ ಮೇಲೆ ಮುಗೀತು, ನಾವು ಹೇಳೋಂಥ ಪ್ರಶ್ನೆ ಬರೋದಿಲ್ಲ. ಬಿಜೆಪಿ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ಮುಸ್ಲಿಮರು ಬಿಜೆಪಿಯವರು ಇಲ್ಲ ಸಲ್ಲದ ಊಟ ಹಾಕ್ತಾರೆ. ಅವರು ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡ್ತಾರೆ, ಸುಳ್ಳು ಆರೋಪ ಮಾಡ್ತಾರೆ, ಸುಳ್ಳೆ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾರೆ, ಎಲ್ಲ ಸುಳ್ಳು ಭರವಸೆಗಳು ಕೊಡ್ತಾರೆ. ಸುಳ್ಳು BJPಯವರ ಮನೆ ದೇವರು. ಸುಳ್ಳಿಗೆ ಬಿಟ್ಟು BJP ಇಲ್ಲ, BJPಗೆ ಬಿಟ್ಟು ಸುಳ್ಳಿಲ್ಲ. ಕೋವಿಡ್ ಸಂಬಂಧಪಟ್ಟಂತೆ ಮಾಡಲಿಕ್ಕೆ ಶಿಫಾರಸು ಆಗಿದೆ ನೋಡಿ. ರಾಜಕೀಯ ಪ್ರೇರಿತ ಅಂದಿದ್ದಾರೆ. ನೋಡಿ, ಈಗ ಹಿಂದೆ BJP ಸರ್ಕಾರದಲ್ಲಿ ಭಾಳಷ್ಟು ಅಕ್ರಮಗಳು, ದುರಾಡಳಿತ ನಡೆದದ್ದು ನೀವೆಲ್ಲ ನೋಡಿದಿರಿ. ಕೋವಿಡ್ ಸಂದರ್ಭದಲ್ಲಿಯೂ ಸಹಿತ ಇವತ್ತೇನು ಜನಸಾಮಾನ್ಯರಿಗೆ ಒಂದು ರೆಮ್ಡೆಸಿವಿರ್ ಇಂಜೆಕ್ಷನ್ 2,000 ರೂಪಾಯಿಗೆ ಬರುವಂಥದ್ದು ಕಾಳಸಂತೆಯಲ್ಲಿ 30,000 ರೂಪಾಯಿಗೆ ಮಾರಾಟ ಆಯಿತು. PP ಕಿಟ್ ಇರ್ಬೋದು, ಮಾಸ್ಕ್ ಇರ್ಬೋದು, ನಿಮ್ಮ ಅನೇಕ ರೀತಿಯಲ್ಲಿ ಇವತ್ತು ಬೆಡ್ಗಳ ಹಂಚಿಕೆಯಲ್ಲಿ ತೆಗೆದುಕೊಳ್ಳ್ರಿ, ಔಷಧಿಗಳಲ್ಲಿ ತೆಗೆದುಕೊಳ್ಳ್ರಿ, ಭಾಳಷ್ಟು ಅಕ್ರಮ ಆಗಿದ್ದಂಥದ್ದು ಇವತ್ತು ಸಾಬೀತಾಗಿದೆ. ನೋಡಿದಿರಿ, ಎಲ್ಲರ ಗಮನದಲ್ಲೂ ಇದೆ. ಅವರ ಇವತ್ತು ದುರಾಡಳಿತದಿಂದ ಸಾವಿರಾರು ಜನ ಸತ್ತಿದ್ದು ನಾವು ನೋಡಿದ್ದೇವೆ. ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಯಾರೇ ಇದ್ದರೂ ತನಿಖಾ ವರದಿಯ ಪ್ರಕಾರ ಕಾನೂನು ರೀತಿಯ ಕ್ರಮ ಆಗುತ್ತೆ. KKRD ಬಿಲ್ 300 ಕೋಟಿ ಆಗಿದೆ, ಅನುದಾನ ದುರ್ಬಳಕೆ ಆಗಿದೆ ಅಂತ ಆರೋಪ ಆವಾಗಲೇ ಕೇಳಿ ಬಂದಿತ್ತು. ರಮಣ ರೆಡ್ಡಿ ಅವರು ವರದಿ ಕೊಟ್ಟ ಮೇಲೂ ಈಗ ಸುಧೀರ್ ಕುಮಾರ್ ಅವರು ನಿವೃತ್ತ IAS ಅಧಿಕಾರಿಯಿಂದ ತನಿಖೆ ನಡೆಸುವಂತ ಅಗತ್ಯ ಏನು ಅಂತ ಚರ್ಚೆ. KKRD ಬಿಲ್ನಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಿಂದ 300 ಕೋಟಿ. ರಮಣ್ ರೆಡ್ಡಿ ಅವರ ವರದಿ ನಾನು ನೋಡಿಲ್ಲ. ಅಧಿಕಾರಿಯವರು ಇವತ್ತು ಹಿರಿಯ ಅಧಿಕಾರಿ ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಮತ್ತು ತನಿಖಾ ವರದಿ ಬಂದ ನಂತರ ಸರ್ಕಾರ ಅದರ ತನಿಖಾ ವರದಿ ಆಧಾರದ ಮೇಲೆ ಕ್ರಮ ಕೈಗೊಳ್ಳುತ್ತೆ. ಬೆಳಗಾವಿಯಲ್ಲಿ ಅಜಂಪೀರ್ ಖಾದ್ರಿ ಅವರು ಅಂಬೇಡ್ಕರ್ ಬಗ್ಗೆ ಒಂದು ಮಾತು ಹೇಳಿದರೆ ಈಗ ವಿವಾದ ಆಗಿದೆ. ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿಕೊಂಡಿದ್ರು ಅಂತ ಮಾತನ್ನು ಹೇಳಿದ್ದಾರೆ. ಅದು ಅಜಂಪೀರ್ ಖಾದ್ರಿ ಅವರ ವೈಯಕ್ತಿಕ ವಿಚಾರ. ಚುನಾವಣೆಗಳ ಪರಿಣಾಮ ಬೀರೋದು ನೋಡಿ, ಇವತ್ತು ಸಾವಿರಾರು ಜನ ಕಾರ್ಯಕರ್ತರಿದ್ದಾರೆ. ಇವತ್ತು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಕೆಲವೊಂದು ಸಲ ಅವ್ರವ್ರು ಹೇಳಿಕೊಳ್ತಾರೆ. ಅದು ಹೇಗೆ ಪಕ್ಷದ ಅಭಿಪ್ರಾಯ ಆಗಲಿ ಮತ್ತೊಬ್ಬರ ಅಭಿಪ್ರಾಯ ಆಗಲಿ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಾದ ಈಗ ನೋಡಿ, ಒಂದು ಮಾತು ಹೇಳ್ತೀನಿ ನಿಮಗೆ. ನಾನು ಪ್ರಚಾರದಲ್ಲಿ ಅನೇಕ ಜನ ಸಾರ್ವಜನಿಕರು ಪಾಲ್ಗೊಳ್ತಾರೆ, ಪಕ್ಷದ ಕಾರ್ಯಕರ್ತರು ಪಾಲ್ಗೊಳ್ತಾರೆ. ಆದರೆ ಪಕ್ಷದ ನಾಯಕರೇನಿದ್ದಾರೆ, ವಕ್ತಾರಿದ್ದಾರೆ, ಯಾರು ಅಫಿಷಿಯಲ್ ಆಗಿ ಇವತ್ತು ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರು ಏನು ಮಾಹಿತಿ ಕೊಡ್ತಾರೆ ಅದು ಪಕ್ಷದ ಒಂದು ಹೇಳಿಕೆ ಅಂತ ಹೇಳ್ಬೋದು. ಹೀಗಾಗಿ ಅದು ಅವ್ರ ವೈಯಕ್ತಿಕ ವಿಚಾರ. ಕುಮಾರಸ್ವಾಮಿ ಅವ್ರ ಬಗ್ಗೆ ಜಮೀರ್ ಹೇಳಿಕೆನ ಯಾಕೆ ಯಾರು ಖಂಡಿಸ್ತಾ ಇಲ್ಲ ಅಂತ ಅವ್ರ ವರ್ಣದ ಬಗ್ಗೆ ಮಾತಾಡಿದ್ದಾರೆ ಜಮೀರ್ ಅಹಮದ್ ಅವರು. ಚುನಾವಣೆ ಮೇಲೂ ಕೂಡ ಅದು ಎಫೆಕ್ಟ್ ಆಗಿದೆ. ಇವತ್ತು ಮೈಸೂರಲ್ಲಿ ಕ್ಷಮೆ ಬೇರೆ ಕೇಳಿದ್ದಾರೆ. ನೋಡಿ, ಈಗಾಗಲೇ ಮಾನ್ಯ ಜಮೀರ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಿಂದೆ JDS BJP ಸರ್ಕಾರ ರಚನೆ ಆಗಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು, ಜಮೀರ್ ಅವರು ಆತ್ಮೀಯ ಗೆಳೆಯರಾಗಿದ್ದರು. ಆತ್ಮೀಯತೆಯಿಂದ ನಾವು ಒಬ್ರಿಗೊಬ್ಬರು ಈ ರೀತಿಯಲ್ಲಿ ಮಾತಾಡ್ಕೊಳ್ತೀವಿ ಅನ್ನುವಂಥದ್ದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೋಡಿ, ಈಗ ಬೇರೆ ಬೇರೆ ಪಕ್ಷ ಇದ್ದರೂ ಆತ್ಮೀಯತೆ ಇರಲ್ಲ ಅಂತ ಹೇಳಿಕ್ಕಾಗಲ್ಲ. ಒಬ್ಬರ ಬಗ್ಗೆ ಒಬ್ಬರಿಗೆ ಮೊದಲಿನಿಂದ ಮಾತಾಡಿ ರೂಢಿ ಇರ್ತದೆ. ಯಾರೋ ಕ್ಲಾಸ್ಮೇಟ್ ಇರ್ತಾರೆ, ನನ್ನ ಕ್ಲಾಸ್ಮೇಟ್ ಇರ್ತಾರೆ, ನನ್ನ ಯಾರಾದರೂ ಸಹಪಾಠಿ ಇದ್ದರೆ ಏಕವಚನದಲ್ಲಿ ಮಾತಾಡ್ತೀವಿ. ನೀನು ಯಾಕೆ ಏಕವಚನದಲ್ಲಿ ಮಾತಾಡಿದ್ದೀನಿ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಎದುರುಗಡೆ ಹೇಳಿದ್ರೆ ಅದು ಆತ್ಮೀಯತೆ ಹೇಳ್ಬೋದಿತ್ತು. ಚುನಾವಣಾ ಪ್ರಚಾರದಲ್ಲಿ ಬಹಳ ಅಗ್ರೆಸಿವ್ ಆಗಿ ಇದಕ್ಕೆ ಮಾನ್ಯ ಜಮೀರ್ ಅವರು ಈಗಾಗಲೇ ಕ್ಷಮಾಪಣೆ ಕೇಳಿದ್ದಾರೆ. ಓಕೆ, ಇದು ಇಲ್ಲಿಗೆ ಮುಗಿಸೋದು ಒಳ್ಳೆಯದು. ಕುಟುಂಬ ಖರೀದಿ ಮಾಡ್ತೀನಿ
ದೇಶದಲ್ಲಿ ಯಾರ್ಯಾರಿಗೆ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಇಂಥ ಹೇಳಿಕೆಗಳಿಗೆ ಮಾಧ್ಯಮದವರು ಇವತ್ತು ತೋರಿಸೋದು ಸರಿ ಇಲ್ಲ ಅಂತ ಅನ್ಸುತ್ತೆ. ಅಲ್ಲ, ಇದು ಹೊಸ ಹೇಳಿಕೆ ಅಲ್ವಲ್ಲ ಸರ್ ನಿಮ್ದು? ಅದೇ ಕಾರಣಕ್ಕೆ ಖರ್ಗೆ ಅವ್ರಿಗೂ ಕೂಡ ಒಂದಷ್ಟು ಜನ ಶಾಸಕರು ಪತ್ರ ಬರೆದಿದ್ದಾರೆ, ಇವ್ರ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅಂತ. ಜಮೀನು ನ್ಯಾಯಾಲಯದ ತೀರ್ಪು ಪೊಲಿಟಿಕಲ್ ಜಡ್ಜ್ಮೆಂಟ್ ನೋಡಿ, ಯಾವುದೇ ಇದ್ದರೂ ನಮ್ಮ ಹೈಕಮಾಂಡ್ ಭಾಳ ಅಲರ್ಟ್ ಆಗಿದೆ. ಕಾಲಕ್ಕೆ ಯಾರೇ ತಪ್ಪು ಮಾಡಿದರೆ ಅವ್ರಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ. ಸರ್, ಥ್ಯಾಂಕ್ ಯು. ಇದು ವೈನಾಡಿನ ವಿಚಾರವಾಗಿ ಸರ್ ಸಿಎಂ ಡಿಸಿಎಂ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಸಂಚಾರದ ಅವಕಾಶ ಕೊಡಿಸ್ತೇವೆ ಅನ್ನುವಂಥ ಸರ್ಕಾರದ ಚರ್ಚೆ ನೋಡಿ, ಮಾಡಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಯನಾಡ್ ಕ್ಷೇತ್ರದ ಜನ ಕೇರಳದವರು ಸುಮಾರು ದಿವಸದಿಂದ ಅವರ ಒಂದು ಬೇಡಿಕೆ ಇದೆ, ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಇವತ್ತು ಆ ಮನವಿ ಬಗ್ಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವೆಲ್ಲ ಸೇರಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಇವತ್ತೆಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಇದ್ದಾವೆ, ಅವೆಲ್ಲವನ್ನು ನೋಡಿಕೊಂಡು ಒಂದು ತೀರ್ಮಾನವನ್ನು ಮಾಡ್ತಾರೆ. ಥ್ಯಾಂಕ್ ಯು. ಓ ಸಾರಿ, ಸರಿ. ಹೋಗೋಣ.